ಒಲುಚಿ ಪಾಪು ಕಾಲ್ ಮಾತ್ರ ಯಾಕೆ ಈ ತರ ಕಪ್ಪಗಾಗಿದೆ? ಯಾಕೆ ಹೀಗಾಯ್ತು? ಬೆಂಕಿಯಿಂದ. ಬೆಂಕಿ ಇಟ್ಕೊಳ್ಳೋದು ಅಂದ್ರೆ ಏನು? ಉತ್ತರ ಕೊಡ್ಬೇಕಾಗಿರೋದು ತಿಲೋತ್ತಮ. ನಾನೇನೇ ಹೇಳ್ಬೇಕು? ಮಗು ಕಾಲು ಹೇಗ್ ಸುಡ್ತು? ಯಾಕೆ ಸುಡ್ತು? ಚಿಕ್ಕ ಮಗು ಪಾದ ಸುಟ್ಟೋಗುದು ಅಂದ್ರೆ ಏನ್ ತಮಾಷೆನಾ? ಹೇ, ಆಯಮ್ಮ ಏನೇನೋ ಮಾತಾಡ್ತಾರೆ. ಮಗು ಕಾಲ್ ಸುಟ್ರೆ ಮಗು ಅರ್ಚಲ್ವಾ? ಇದ್ ಹೇಗ್ ಸುಟ್ಟೋಯ್ತು ಅಂತ ನಿಮ್ಮಮ್ಮನೇ ಹೇಳ್ಬೇಕಪ್ಪ. ದೊಡ್ಡ ಬೊಟ್ಟಮ್ಮಂಗೆ ಎಲ್ಲ ಗೊತ್ತಾಗತ್ತೆ. ಏನಾಗಿದೆ ಅಂತ ಅತ್ತೆ ಹೇಳ್ಬೇಕೀಗ. ನನ್ ಕೈ ಸುಟ್ಟ ಹಾಗೆ ಉಲೂಚಿಗೂ ಕೂಡ ಕಾಲ್ ಸುಟ್ಟು ಹೋಗಿರ್ಬೇಕು. ಅಯ್ಯೋ ಪಾಪ ಅಂತ ನಾನು ಸಾಕ್ಸ್ ಹಾಕ್ಸಿ ಕರ್ಕೊಂಡ್ ಬಂದ್ರೆ ನನ್ನನ್ನೇ ಕ್ವೆಶ್ಚನ್ ಮಾಡ್ತಿದ್ದೀರಲ್ಲ. ನಾನೇನೋ ಮಾಡಿರೋ ತರ ಅಪವಾದ ಹೊರಿಸಿದ್ರೆ ಚೆನ್ನಾಗಿರಲ್ಲ ನೋಡಿ. ಅಷ್ಟಕ್ಕೂ ಏನಾಯ್ತು ಅನ್ನೋದು ನಿನ್ನನ್ ಬಿಟ್ಟು ನಮಗೆ ಹೇಗ್ ಗೊತ್ತಾಗತ್ತೆ ಅತ್ತಿಗೆ? ಗಾಯತ್ರಿನ ಒಲುಚಿನ ಸರ್ಪದ್ವೀಪ ಕರ್ಕೊಂಡೋಗಿದ್ ನೀನೇ ಅಲ್ವಾಕ? ಹುಷಾರಾಗಿ ಬಂದಿದೀವಿ ಅಂತ ಸಂತೋಷ ಪಡೋದ್ ಬಿಟ್ಟು ಹೀಗ್ ಮಾತಾಡ್ತಿದ್ಯಲ್ಲ. ತಿಲೋತ್ತಮ, ನಿನ್ ರೂಪ ಬದ್ಲಾದಾಗೆ ಮಗು ರೂಪ ಕೂಡ ಬದ್ಲಾಗೋ ಹಾಗೆ ಮಾಡ್ಬೇಕು ಅನ್ಕೊಂಡಿದ್ಯಾ? ಬಾಯ್ ಮುಚ್ಚು. ನನ್ ಮಗುಗೇನೋ ಆಗಿದೆ, ಏನೋ ಮಾಡಿದೀರಾ? ತಿಲೋತ್ತಮ ಅತ್ತೆ ಅಂತ ನಂಬ್ಕೊಂಡಿದ್ರೆ ಹೀಗ್ ಮಾಡ್ತೀರಾ? ಸುಮನ, ನನ್ನ ಅಪಾರ್ಥ ಮಾಡ್ಕೋಬೇಡ. ಮಗು ಕಾಲು ಮತ್ತೆ ನಾರ್ಮಲ್ ಆಗತ್ತೆ. ಸರ್ಜರಿ ಮಾಡಿಸ್ತೀನಿ. ಪಾದ ಇನ್ನೂ ಆಕ್ಟಿವ್ ಆಗಿದೆ. ಆದ್ರೆ ನನ್ನ ಬಲಗೈ ಅಂತೂ ಸತ್ತೇ ಹೋಗ್ಬಿಟ್ಟಿದೆ. ನನಗೂ ಅವಳಿಗೂ ವ್ಯತ್ಯಾಸ ಇದೆ. ಮಾಡೋದೆಲ್ಲ ಮಾಡಿ ಇವಾಗ ದುಡ್ಡು ಕೊಟ್ಟು ಜಾರ್ಕೋಬೇಕು ಅನ್ಕೋತಿದ್ದೀರಾ? ನೀನ್ ಬಾಯಿ ಮುಚ್ಕೊಂಡಿರ್ತೀಯಾ? ಏಯ್, ಮದ್ವೆ ದಿನ ಬೈಸ್ಕೋಬೇಡ ಹೇಳ್ತಾ ಇದೀನಿ. ಹೋಗ್ರಿ. ಬಲಬಾ, ಏನಾಗಿದೆ ಅಂತ ಗೊತ್ತಾದ್ರೆ ಸರಿಯಾದ ಟ್ರೀಟ್ಮೆಂಟ್ ಮಾಡಿಸಿ ಪಾಪು ಪಾದಗಳನ್ನ ಮೊದ್ಲಿನ ತರ ಮಾಡ್ಬೋದಲ್ವಾ? ಸುಮನ, ನಾನ್ ಹೇಳೋತನ ಕೇಳಿಸ್ಕೊ ಮೊದ್ಲು. ಆ ಸಾಕ್ಸ್ ಹಾಕ್ಸಿ ಮಗುನ ಎತ್ಕೋ. ದೊಡ್ಡಬೊಟ್ಟಮ್ಮ, ಸಾಕ್ಸನ್ನ ಹಾಕು. ಅವ್ರ ಬಾಯಿ ಬಿಟ್ರೆ ಉತ್ತರ ಗೊತ್ತಾಗುತ್ತಮ್ಮ. ನೀನ್ ಹೇಳಿದನ್ ಮಾಡು. ಈಗ ಹೋಗು. ಇರ್ಲಿ ಬಿಡು ಸುಮನ, ಹೋಗಕ್ ಹೇಳಿ. ಇವಳಿಂದ ನಮ್ಮನೆ ಜಗಳ ಆಗ್ತಿದೆ. ಏ ಹೋಗಮ್ಮ ಮೊದ್ಲು ನೀನು. ನಮ್ ಮದ್ವೆ ದಿನ ಕೂಡ ನಮ್ಮನ್ ಸಂತೋಷವಾಗಿರೋದು ಬಿಡಲ್ವಾ? ನೈನಿ, ವಿಶಾಲ್ ಅವ್ರೆ, ಮಗುನ ನೀವೇ ಕಾಪಾಡ್ಕೋಬೇಕು. ಹುಷಾರಪ್ಪ. ಅಯ್ಯೋ ನಿನ್ನ, ನಾನೊಂದು ಅನ್ಕೊಂಡ್ರೆ ನೀನೊಂದು ಮಾಡ್ತಿದೀಯಲ್ಲೇ. ನೀವೇನ್ ಅನ್ಕೊಂಡ್ರಿ? ಬಿಕ್ಕಿ ಬಿಕ್ಕಿ ಅಳ್ತಿರ್ತೀಯನೋ ಅಂತ ಅನ್ಕೊಂಡ್ ಬಂದೆ. ನಾನ್ ಯಾಕ್ರಿ ಅಳ್ಳಿ? ನೀನ್ ಅಳಲ್ವೇ?
ನಿನ್ನ ನೋಡಿ ನಾನು ಅಳ್ಬೇಕು ಅಂತ ನನಗೆ ಇವಾಗ ಅರ್ಥ ಆಯ್ತು. ಸುತ್ತಿ ಬಳಸಿ ಮಾತಾಡ್ಬೇಡಿ. ಏನಾದ್ರೂ ಇದ್ರೆ ನೇರವಾಗಿ ಹೇಳಿ. ನನ್ನ ಮಗಳು, ನನ್ನ ಮಗು, ನನ್ನ ಉಲುಜಿ ನನಗೆ ಬೇಕು ಅಂತ ತುಂಬಾ ರಂಪಾಟ ಮಾಡಿದ್ದೆ. ಸರ್ಪದ್ವೀಪದಿಂದ ಮಗುನ್ ಕರ್ಕೊಂಡ್ ಬಂದ್ಮೇಲೆ ಕಾಲಿರೋ ಸಾಕ್ಸ್ ತೆಗೆದ್ರೆ ಹಾವಾಗ ಬದಲಾಗ್ಬಿಡುತ್ತೆ ಅಂತ ಹೆದರ್ಕೊಂಡಿಯೋ ಹೊರತು ಪಾದ ಸುಟ್ಟೋಗಿರೋ ವಿಷಯನ ಯಾಕೆ ಹೇಳಿದೆ ನೀನು? ನನಗ್ ಗೊತ್ತಿದ್ರೆ ತಾನೇ ಹೇಳೋದಿಕ್ಕೆ. ನಿನಗೆ ಆಸ್ತಿ ಸಿಗುತ್ತೆ ಅಂತ ಕನಸ್ಕೊಂಡಷ್ಟು ದಿನ ಮಗು ಡ್ರೆಸ್ಗೆ ಮ್ಯಾಚಿಂಗ್ ಆಗೋ ತರ ಸಾಕ್ಸ್ ಹಾಕ್ಬೇಕು ಅಂತ ಹಳೇದನ್ನ ಚೇಂಜ್ ಮಾಡ್ಬೇಕಾದ್ರೆ ನೋಡ್ಲಿಲ್ವೇನೆ ನೀನು? ಸಾಕ್ಸ್ ಜಾಸ್ತಿ ಹೊತ್ತು ಹಾಕೊಂಡಿರೋದ್ರಿಂದ ಕಂದ್ ಹೋಗಿದ್ದೇನೋ ಅಂತ ಅನ್ಕೊಂಡೆ. ಛೀ, ನೀನು ಒಬ್ಳು ತಾಯಿನ ಯಾಕ್ರಿ ಬೈತಿದ್ದೀರಾ? ಬೈಯೋದು ಕಡಿಮೆ ಕಣೆ. ಮಗು ಹತ್ರ ಹೊಟ್ಟೆ ಹಸ್ತಿದೆಯೇನೋ ಅಂತ ಪ್ರೀತಿಯಿಂದ ಎತ್ಕೊಂಡು ಹಾಲು ಕುಡಿಸೋ ತಾಯಂದ್ರಿದ್ದಾರೆ. ಪಾದ ಸುಟ್ಟು ಹೋಗಿ ಗಾಯ ಆಗಿದ್ರು ಕೂಡ ಗೊತ್ತಾಗ್ಲಿಲ್ಲ ಅಂತಿದೆಯಲ್ಲ, ನಿನಗೇನು ಹೇಳಬೇಕು? ಇನ್ ನೀವ್ ಭಯಕ್ ಹೋಗ್ಬೇಡಿ. ಬೇಜಾರಾದ್ರೆ ನನ್ ಮೇಕಪ್ ಹಾಳಾಗತ್ತೆ. ನಿನಗೆ ಮೇಕಪ್ ಬೇರೆ ಕೇಳು. ಪೌಡ್ರನ್ ಬಳ್ಕೊಂಡ್ರು, ಕಾಡ್ಗೆಯಿಂದ ಗೀಚ್ಕೊಂಡ್ರು, ಲಿಪ್ಸ್ಟಿಕ್ನ ತೀಡ್ಕೊಂಡ್ರು, ಓಹೋ ಇವಳು ಒಬ್ಳು ಇದಾಳಲ್ವಾ ಅನ್ನೋ ತರ ಇರ್ತೀಯ ನೀನು. ನಿಮ್ಗಿಷ್ಟ ಬಂದಂಗ್ ಬೈಕೊಳ್ಳಿ. ನಿಮ್ ಜೊತೆ ಜಗಳ ಮಾಡಕ್ ಆಗಲ್ಲ. ಮಗು ಪಾದನ ಸುಟ್ಟಿರೋ ಅಂತ ನಮ್ಮ ಮಾಮ್ಗೆ ಏನೋ ಅಂತ ಇಲ್ಲ ನೀನು. ಇನ್ನು ನನಗೇನೆ ಅಂತೀಯ? ತಿಲೋತ್ತಮ ಅತ್ತೆ ಹತ್ರ ಜಗಳ ಮಾಡಿದ್ರೆ ಮಗು ಕಾಲಿಗೆ ಹಾಗಾಗಿದೆ ಅಂತ ಅವ್ರು ಕೊಡ್ತೀನಿ ಅಂದಿದ್ ನಷ್ಟ ಪರಿಹಾರ ಅವ್ರು ಕೊಡದೇ ಇರ್ಬೋದಲ್ವೇನ್ರಿ? ಆಯ್ಸಿ, ಅದಕ್ಕೆ ನೀನು ಆಸೆ ಪಡ್ತಿದ್ಯಾ? ನಮ್ಮ ಮಾಮ್ ಆ ಕ್ಷಣಕ್ಕೆ ಮಾತು ಬದಲಾಯಿಸಿ ತಪ್ಪಿಸ್ಕೊಂಡ್ಬಿಡ್ತಾರೆ. ನಿನ್ನ ಕೋಟ್ಯಾಧೀಶ್ವರಿಯಾಗಿ ಮಾಡ್ತಾರೆ ಅಂತ ಕನ್ಸೆಲ್ಲ ಕಾಣ್ಬೇಡ. ಮಾತಂತೂ ಕೊಟ್ಟಿದಾರಲ್ಲ, ಅದನ್ನ ಹೇಗ್ ಉಪಯೋಗಿಸ್ಕೋಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ನಮ್ಮ ಮಾಮ್ ಹಾಕೋ ಬಿಸ್ಕೆಟ್ಗೆ ಆಸೆ ಪಡಬೇಡ್ವೆ. ನಾಯಿ ತರ ನೋಡ್ತಾರೆ ನಿನ್ನ. ಚಿಕ್ಕ ಯಜಮಾನ್ರೆ, ಅತ್ತೆ ಏನಾದ್ರೂ ಬಿಸ್ಕೆಟ್ ಎಸಿದ್ರೆ ಅದನ್ನ ನಾನು ಓಡ್ ಹೋಗಿ ತಗೋತೀನಿ. ಆದ್ರೆ ಅದು ಬಂಗಾರದ ಬಿಸ್ಕೆಟ್ ಆಗಿರ್ಬೇಕು.